ಅವ್ರ ಕಥೆನ ನಮ್ಮ ಕೈಯಲ್ಲಿಟ್ಟು ಈ ಸಿನಿಮಾ ನೀವು ಮಾಡ್ತೀರಾ ನನಗೆ ನಂಬಿಕೆ ಇದೆ ಅಂತಂದರೆ ಅವ್ರ ನಂಬಿಕೆ ಎಷ್ಟಿರ್ಬೇಕು ನಮ್ಮ ಮೇಲೆ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡಬೇಕಾಯ್ತು. ನಾನು ಮಾಡಿದೆ. ಸೊ ಅದಕ್ಕೆ ನನ್ನ ಇಡೀ ಟೀಮು ಎಲ್ಲ ಸೇರಿ ವರ್ಕ್ ಮಾಡಿದ್ವಿ. ಖುಷಿ ಇದೆ. ನಾನು ಒಂದು ಕಮರ್ಷಿಯಲ್ ಆಕ್ಸ್ಪೆಕ್ಟ್ಸ್ ಇರೋವಂಥ ಒಂದು ಸಿನಿಮಾಗಳೇ ಮಾಡ್ತಾಯಿದ್ದೆ. ಈ ಕತೆ ಒಂದು ಸ್ವಲ್ಪ ವಿಭಿನ್ನವಾಗೇ ಇತ್ತು. ಸೊ ಅದೊಂದು ಸ್ವಲ್ಪ ಬೇರೆ ಕಮರ್ಷಿಯಲ್ಗೆ ಅದು ಟಚ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಭಟ್ರ ಜೊತೆ ಫೈಟ್ ಮಾಡಿಕೊಂಡು ಅವ್ರು ಸ್ವಲ್ಪ ಕಮರ್ಷಿಯಲ್ ಟಚ್ ಕಮ್ಮಿ ಮಾಡಿ ಅಂತ ಹೇಳ್ತಿದ್ರು. ಇಲ್ಲ ಸರ್, ಸ್ವಲ್ಪ ಇದ್ರೇ ಬೆಟರ್, ಜನಕ್ಕೆ ಒಂದು ಸ್ವಲ್ಪ ಹತ್ರ ಆಗ್ತೀವಿ ಬೇಗ ಅಂತೇಳಿ ಒಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಎಲ್ಲ ಕೊಟ್ಟು ಕತೆ ಒಳಗಡೆ ಅದನ್ನು ಮೇಕಿಂಗ್ ಮಾಡಿ ಫಸ್ಟ್ ಕಾಪಿ ಅವ್ರಿಗೆ ತೋರಿಸಿದಾಗ ನಿಜವಾಗ್ಲೂ ಭಾಳ ಖುಷಿಪಟ್ಟರು ಅವರು. ನನಗೆ ಯಾರೋ ಜನ ಹೊಗಳ್ತಾರೆ, ಖಂಡಿತ ಅದೇ ನಮಗೆ ಅಲ್ಟಿಮೇಟು. ಬಟ್ ಒಬ್ಬ ನಂಬಿರೋ ವ್ಯಕ್ತಿ ನಮಗೆ ಜವಾಬ್ದಾರಿ ಕೊಟ್ಟವನು ಬಂದು ಅದನ್ನು ನೋಡಾದಮೇಲೆ ನಾನು ಅಂದ್ಕೊಂಡಿದ್ದ ಕಥೆನ ಇಷ್ಟು ಅದ್ಭುತವಾಗಿ ತೆರೆ ಮೇಲೆ ತಂದಿದೆಯಲ್ಲ ಅಂತೇಳಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ, ಅದು ನನಗೆ ಭಾಳ ಖುಷಿ ಕೊಟ್ಟ ವಿಷಯ. ಈ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರದಲ್ಲಿ ಭಾಳ ಖುಷಿಪಟ್ಟರು ಅವರು. ಇವತ್ತಿಗೂ ಅದನ್ನು ಎಷ್ಟೋ ನಿನ್ನೆ ಕೂಡ ಯಾವುದೋ ಒಂದು OTTಯಲ್ಲಿ ಒಂದು ಅವ್ರದ್ದೊಂದು ಸೀನು ಭಾಳ ವೈರಲ್ ಆಗಿದೆ. ಸೊ ಅದನ್ನು ಅವರೇ ಯಾರೋ ಲಿಂಕ್ ಕಳಿಸಿದ್ದಾರೆ ಅವ್ರಿಗೆ. ರಾಮಣ್ಣ, ನನಗೆ ತುಂಬ ಪ್ರತಿಕ್ರಿಯೆ ಬರ್ತಾಯಿದೆ, ಇದಕ್ಕೆ ಎಲ್ಲರೂ ಹೊಗಳ್ತಿದ್ದಾರೆ, ಈ ಸೀನ್ ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ. OTTಯಲ್ಲಿ ತುಂಬ ಜನ ಸಿನಿಮಾ ನೋಡ್ತಿದ್ದಾರೆ, ನೋಡಿ ಅಂದ್ಬಿಟ್ಟು ಲಿಂಕ್ ನನಗೂ ಕಳಿಸಿದ್ರು. ಅದು ತುಂಬ ಥ್ಯಾಂಕ್ಸ್ ರಾಮಣ್ಣ, ಈ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಿಸಿದ್ದಕ್ಕೆ ನೀವು ಅಂತ. ಸೊ ಅದು ಖುಷಿ ಸರ್, ಅಷ್ಟೇ. ನಮಗೆ ಕಲಾವಿದರು ಅಂದರೆ ಟೆಕ್ನಿಷಿಯನ್ಸ್, ಈ ಸಿನಿಮಾದವ್ರಿಗೆ ಏನಂದರೆ ಒಂದು ಹೊಗಳಿಕೆ, ಒಂದು ಅಪ್ರಿಷಿಯೇಷನ್ ಸಿಕ್ಬಿಟ್ರೆ ಅದೇ ಒಂದು ದೊಡ್ಡ ಅವಾರ್ಡ್ ನಮಗೆ.